Hello students, welcome back to the next session on consignment account. So ನಾವು previous session ಅಲ್ಲಿ ಪ್ರಾಬ್ಲಮ್ಸ್ ನಾವು ಎರಡು ಪ್ರಾಬ್ಲಮ್ ನ ಮಾಡಿದ್ವಿ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ. ಅದೇ ತರ ಈ ಸೆಷನ್ ಅಲ್ಲಿ ಕೂಡ ಇನ್ನೊಂದು ಪ್ರಾಬ್ಲಮ್ ನ ಮಾಡೋಣ. ಸ್ವಲ್ಪ ಸ್ಲೈಟ್ ಚೇಂಜಸ್ ನ ಮಾಡೋಣ ಪ್ರಾಬ್ಲಮ್ ಅಲ್ಲಿ. Krishna consigned 10 bicycle costing rupees 1,500 each to Smita on 1st March 2017 by paying rupees 750 as a freight and rupees 250 as a insurance. ಇಲ್ಲಿ ಸುಷ್ಮಾ ಕನ್ಸೈನರ್, ಸ್ಮಿತಾ ಕನ್ಸೈನಿ ಆಗ್ತಾ ಇದ್ದಾಳೆ. ಸುಷ್ಮಾ ಸ್ಮಿತಾಗೆ 10 ಬೈಸಿಕಲ್ ನ ಕಳ್ಸಿಕೊಡ್ತಾ ಇದ್ದಾರೆ. ಕಾಸ್ಟಿಂಗ್ rupees 1,500 ಈಚ್ ಅಂಡ್ ದೆನ್ ಪೇಯಿಂಗ್ rupees 750 as a ಫ್ರೈಟ್ ಗೆ 750 rupees ಮತ್ತೆ ಇನ್ಶೂರೆನ್ಸ್ ಆಗಿ 250 rupees ಇವರು ಖರ್ಚು ಮಾಡ್ತಾ ಇದ್ದಾರೆ. ಟೋಟಲ್ 10 ಬೈಸಿಕಲ್. And Smita accepted a bill drawn on her by Sushma for rupees 10,000 on 15th March 2017. And then ಜೊತೆಗೆ ಇಲ್ಲಿ ಎಕ್ಸ್ಟ್ರಾ ಬರ್ತಾ ಇರೋದು ಅಂದ್ರೆ ಬಿಲ್ ಡ್ರಾನ್ ಆಗ್ತಾ ಇರೋದು. ಏನ್ ಗೂಡ್ಸ್ ಕಳ್ಸಿಕೊಟ್ಟಿದ್ದಾರೆ ಅದಕ್ಕೆ ಬಿಲ್ ಡ್ರಾ ಮಾಡ್ತಾ ಇದ್ದಾರೆ. ಸೊ 10,000 rupeesಗೆ. ಸೊ ಇದೊಂದು ಚೇಂಜಸ್ ಬರುತ್ತೆ. ಇದು ಕನ್ಸೈನಿ ಅಕೌಂಟ್ ಅಲ್ಲಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಹೇಗೆ ಎಂಟ್ರಿ ಮಾಡೋದಂತ ಪ್ರಾಬ್ಲಮ್ ಅನ್ನ ಹೇಳ್ತೀನಿ. ಅದೇ ತರ ಅವರು ಇಲ್ಲಿ ಸುಷ್ಮಾ ಇದ್ರ ಜೊತೆಗೆ ಸ್ಮಿತಾಗೆ ಏನೇನು ಎಕ್ಸ್ಪೆನ್ಸಸ್ ಆಗ್ತಾ ಇದೆ ಅಂತ ಕೊಡ್ತಿದ್ದಾರೆ ನೋಡಿ. ಇಲ್ಲಿ ಪೇಯ್ಡ್ ಗೋಡೌನ್ ರೆಂಟ್ ಆಫ್ rupees 400 ಅಂಡ್ ಇನ್ಶೂರೆನ್ಸ್ 250 ಅಂಡ್ ಅನ್ಲೋಡಿಂಗ್ ಚಾರ್ಜಸ್ rupees 100. ಸೊ 3 ಎಕ್ಸ್ಪೆನ್ಸಸ್ ಇದೆ. ಒಂದು ಗೋಡೌನ್ ರೆಂಟ್, ಒಂದು ಇನ್ಶೂರೆನ್ಸ್ ಮತ್ತೆ ಅನ್ಲೋಡಿಂಗ್ ಚಾರ್ಜಸ್ 100. ಸೊ ಇಲ್ಲಿ ಗೋಡೌನ್ ಬರಕ್ಕಿಂತ ಮುಂಚೆ ಆಗುವಂತ ಎಕ್ಸ್ಪೆನ್ಸಸ್ ಗಳನ್ನ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತ ತಗೊಳ್ತೀವಿ. ಅದನ್ನ ಮಾತ್ರ ತಗೋಬೇಕಾಗುತ್ತೆ ಸ್ಟಾಕ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ. ಸೊ ಯಾಕಂದ್ರೆ ಇಲ್ಲಿ ಸ್ಟಾಕ್ ಉಳ್ಕೊಳ್ಳುತ್ತೆ. ದೇ ಆರ್ ಎಂಟೈಟಲ್ಡ್ ಕಮಿಷನ್ ಆಫ್ 5%. ಸೊ ಅದ್ಮೇಲೆ ಏನ್ ಸೇಲ್ಸ್ ಮಾಡ್ತಾ ಇದಾರೆ 5% ಕಮಿಷನ್ ಸಿಗ್ತಾ ಇದೆ. ಅಂಡ್ ಸ್ಮಿತಾ ಸೋಲ್ಡ್ 8 ಬೈಸಿಕಲ್ ಅಟ್ rupees 2,050. ಸೊ 10 ಬೈಸಿಕಲ್ ಕಳ್ಸಿಕೊಟ್ಟಿದ್ರು, 8 ಬೈಸಿಕಲ್ ನ ಸೇಲ್ ಮಾಡ್ತಾ ಇದಾರೆ. ಇನ್ನ 2 ಬೈಸಿಕಲ್ ಸ್ಟಾಕ್ ಅಲ್ಲಿ ಉಳ್ಕೊಳುತ್ತೆ. ಸ್ಟಾಕ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ರೆಕರಿಂಗ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ನ ತಗೋಬೇಕು. ಗೋಡೌನ್ ಕಳ್ಸಕ್ಕಿಂತ ಮುಂಚೆ ಆಗಿರುವಂತ ಎಕ್ಸ್ಪೆನ್ಸಸ್ ಗಳನ್ನ ರೆಕರಿಂಗ್ ಅಂತೀವಿ. ಗೋಡೌನ್ ಬಂದ್ಮೇಲೆ ಆಗಿರೋದು ನಾನ್ ರೆಕರಿಂಗ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಅನ್ಲೋಡಿಂಗ್ ಚಾರ್ಜಸ್ ಏನಿದೆ ಅದು ಮಾತ್ರ ರೆಕರಿಂಗ್ ಎಕ್ಸ್ಪೆನ್ಸಸ್, ಅದನ್ನ ಮಾತ್ರ ತಗೋಬೇಕಾಗುತ್ತೆ. ಅದು ಹೇಗೆ ಅಂತ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಹೇಳೋಣ. ಅಂಡ್ ಸೆಂಟ್ ಎ ಬ್ಯಾಂಕ್ ಡ್ರಾಫ್ಟ್ ಫಾರ್ ದ ಅಮೌಂಟ್ ಡ್ಯೂ. ಸೊ ಫೈನಲ್ ಅಮೌಂಟ್ ಏನ್ ಮಾಡಬೇಕು ಅದಕ್ಕೆ ಬ್ಯಾಂಕ್ ಡ್ರಾಫ್ಟ್ ನ ಕಳ್ಸಿಕೊಡ್ತಾ ಇದ್ದಾರೆ. ಆಫ್ಟರ್ ಡಿಡಕ್ಟಿಂಗ್ ದರ್ ಕಮಿಷನ್, ಎಕ್ಸ್ಪೆನ್ಸಸ್ ಅಂಡ್ ಅಡ್ವಾನ್ಸಸ್. ಸೊ ಪ್ರಿಪೇರ್ ನೆಸೆಸರಿ ಲೆಡ್ಜರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಸುಷ್ಮಾ ಅಂತ ಇದೆ. Go for solution. So in the books of Sushma Limited consignment account. So as usual first entry debit side entry ಮಾಡೋಣ. To goods sent on consignment, that is 10 bicycle ನ ಸೆಂಡ್ ಮಾಡ್ತಾ ಇದ್ದಾರೆ into rupees 1,500. ಅಲ್ಲಿಗೆ 15,000 ಆಗುತ್ತೆ. And then to cash account ಅಂತ ಇದೆ. ಇಲ್ಲಿ ಸುಷ್ಮಾ ಖರ್ಚು ಮಾಡ್ತಿರುವಂತ ಎಕ್ಸ್ಪೆನ್ಸಸ್ 750 ಮತ್ತೆ 250, that is freight ಮತ್ತೆ ಇನ್ಶೂರೆನ್ಸ್ 1,000 rupees ಆಯ್ತು. And then ಸ್ಮಿತಾ ಇನ್ಕರ್ ಮಾಡ್ತಿರುವಂತ ಎಕ್ಸ್ಪೆನ್ಸಸ್ ನ ಎಂಟ್ರಿ ಮಾಡೋಣ. To Smita's account 400 for godown rent, 250 for insurance, unloading charges 100. So total 750 ಆಗುತ್ತೆ. After that sales entry ಮಾಡೋಣ. Credit side by Smita's account sales 8 bicycles into 2,050 rupees 16,400 ಆಯ್ತು. So credit side. ಇದರ ಮೇಲೆ ಕಮಿಷನ್ ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಡೆಬಿಟ್ ಸೈಡ್ ಎಂಟ್ರಿ ಟು ಸ್ಮಿತಾಸ್ ಅಕೌಂಟ್ 5% ಆನ್ 16,400 is 820 rupees ಆಗುತ್ತೆ. ಸೊ ಇದಾದ್ಮೇಲೆ ಕನ್ಸೈನ್ಮೆಂಟ್ ಸ್ಟಾಕ್ ಉಳ್ಕೊಳ್ತಾ ಇದೆ 2 ಬೈಸಿಕಲ್, ಅದರದ್ದು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್, ಕಾಸ್ಟ್ ಪ್ರೈಸ್ ಆಫ್ 2 ಬೈಸಿಕಲ್, ದಟ್ ಈಸ್ 10 ಬೈಸಿಕಲ್ ಬಂದಿತ್ತು, 8 ಸೇಲ್ ಆಗಿದೆ, 2 ಉಳ್ಕೊಂಡಿದೆ. 2 into 1,500 3,000. And then add proportionate expenses incurred by the consignor, that is ಸುಷ್ಮಾ 1,000 ಅವರು ಇನ್ಕರ್ಡ್ ಮಾಡ್ತಾ ಇರೋದು ಎಕ್ಸ್ಪೆನ್ಸಸ್. ಇಲ್ಲಿ ನೋಡಿ ಕ್ಯಾಶ್ ಅಕೌಂಟ್ 1,000 ಅಂತ ಇದೆಯಲ್ಲ, 1,000 into 2 ಬೈಸಿಕಲ್ ಡಿವೈಡೆಡ್ ಬೈ 10, ದಟ್ ಈಸ್ 1,000 ಫಾರ್ 10 ಆದ್ರೆ 10 ಬೈಸಿಕಲ್ ಆದ್ರೆ 2 ಬೈಸಿಕಲ್ಗೆ ಎಷ್ಟು ಅಂತ 200 ಆಯ್ತು. ಅದೇ ತರ ಪ್ರಪೋರ್ಷನೇಟ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಕನ್ಸೈನಿ, ದಟ್ ಇಸ್ ಸ್ಮಿತಾ ಇನ್ಕರ್ಡ್ ಮಾಡ್ತಾ ಇರೋದ್ರಲ್ಲಿ ರೆಕರಿಂಗ್ ಎಕ್ಸ್ಪೆನ್ಸಸ್ ನ ಮಾತ್ರ ತಗೋಬೇಕು. ಇಲ್ಲಿ ಯಾವುದು ಗೋಡೌನ್ ರೆಂಟ್ ಮತ್ತೆ ಇನ್ಶೂರೆನ್ಸ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅದನ್ನ ತಗೊಳಂಗಿಲ್ಲ. ಅನ್ಲೋಡಿಂಗ್ ಚಾರ್ಜಸ್ ಮಾತ್ರ ರೆಕರಿಂಗ್ ಎಕ್ಸ್ಪೆನ್ಸಸ್, ಅದನ್ನ ತಗೋಬೇಕು. ಅಲ್ಲಿಗೆ 100 into 2 divided by 10, ಅಲ್ಲಿಗೆ 20 rupees ಆಗುತ್ತೆ. ಸೊ ಟೋಟಲ್ ಮಾಡಿದಾಗ 3,220 rupees ಆಗುತ್ತೆ. ದಟ್ ಇಸ್ ದ ವ್ಯಾಲ್ಯೂ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್. ಎಂಟ್ರಿ ಬೈ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ 3,220 rupees. ಈಗ ಟೋಟಲ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡ್ 19,620 rupees ಬರುತ್ತೆ. ಅದನ್ನ ಡೆಬಿಟ್ ಸೈಡ್ ಪೋಸ್ಟ್ ಮಾಡಿ ಡಿಫರೆನ್ಸ್ ಐಡೆಂಟಿಫೈ ಮಾಡಿದಾಗ 2,050 rupees ಇಸ್ ದ ಪ್ರಾಫಿಟ್ ದಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಫೈನಲ್ ಆಗಿ ಕನ್ಸೈನಿ ಅಕೌಂಟ್, ದಟ್ ಇಸ್ ಸ್ಮಿತಾಸ್ ಅಕೌಂಟ್. ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ಅಮೌಂಟ್ ಎಂಟ್ರಿ ಮಾಡಬೇಕು. ಸೊ ಡೆಬಿಟ್ ಸೈಡ್ ಟು ಕನ್ಸೈನ್ಮೆಂಟ್ ಅಕೌಂಟ್, ದಟ್ ಇಸ್ ಸೇಲ್ಸ್ ಮೇಡ್ ಬೈ ಸ್ಮಿತಾ. ಇಲ್ಲಿ ಕನ್ಸೈನ್ಮೆಂಟಲ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಇದೆ ನೋಡಿ, ಬೈ ಸ್ಮಿತಾಸ್ ಅಕೌಂಟ್ ಸೇಲ್ಸ್ 8 ಬೈಸಿಕಲ್ ಇಂಟು 2,050, ದಟ್ ಇಸ್ 16,400. ಡೆಬಿಟ್ ಸೈಡ್ ಎಂಟ್ರಿ ಸೊ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡೋಣ. ಸ್ಟಾರ್ಟಿಂಗ್ ಬಿಲ್ ರಿಸೀವಬಲ್ ಡ್ರಾ ಮಾಡಿರ್ತಾರಲ್ಲ ಅದನ್ನ ಎಂಟ್ರಿ ಕೊಡೋಣ. ಬೈ ಬಿಲ್ಸ್ ರಿಸೀವಬಲ್ ಅಕೌಂಟ್ 10,000 rupees.
ಅಂಡ್ ದೆನ್ ಇಲ್ಲಿ ಸ್ಮಿತಾ ಇನ್ಕರ್ಟ್ ಮಾಡ್ತಿರುವಂತ ಎಕ್ಸ್ಪೆನ್ಸಸ್ ಮತ್ತೆ ಕಮಿಷನ್ ಏನ ಇಲ್ಲಿ ನಾವು ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಎಂಟ್ರಿ ಇದೆ, ಅದನ್ನ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡೋಣ. ಬೈ ಕನ್ಸೈನ್ಮೆಂಟ್ ಅಕೌಂಟ್ ಎಕ್ಸ್ಪೆನ್ಸಸ್ 750, ಬೈ ಕನ್ಸೈನ್ಮೆಂಟ್ ಅಕೌಂಟ್ ಕಮಿಷನ್ 820 rupees. ಸೊ ಟೋಟಲ್ ಮಾಡಿದಾಗ ನಮಗೆ ಡೆಬಿಟ್ ಸೈಡ್ 16,400 ಬರುತ್ತೆ. ಅದನ್ನ ಕ್ರೆಡಿಟ್ ಸೈಡ್ ಪೋಸ್ಟ್ ಮಾಡಿ ಡಿಫರೆನ್ಸ್ ಐಡೆಂಟಿಫೈ ಮಾಡಿದಾಗ 4,800 rupees ಬ್ಯಾಲೆನ್ಸ್ ಇದೆ. ಈ ಬ್ಯಾಲೆನ್ಸ್ ನ ಬ್ಯಾಂಕ್ ಮುಖಾಂತರ ಬ್ಯಾಂಕ್ ಡ್ರಾಫ್ಟ್ ಮುಖಾಂತರ ಅವರು ಪೇ ಮಾಡ್ತಾ ಇದ್ರೆ ಬೈ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಸೆಟಲ್ಡ್. ಸೊ ಲೈಕ್ ದಟ್ ಯು ಶುಡ್ ಪ್ರಿಪೇರ್ consignment account and calculate the calculation of consignment stock calculate ಮಾಡಿ, then consignee account that is Smita's account open ಮಾಡಿ ನಾವು ಈ ಪ್ರಾಬ್ಲಮ್ ನ ಕ್ಲೋಸ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.